ಇಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮಾಡದಂತ ಈ ದುಷ್ಕೃತ್ಯದಿಂದ ಪ್ರಾಯಶಃ ದರ್ಶನ್ ಕೇಸು ಬೇರೆಯೇ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ಅವರಿಗಿನ್ನೆ ಶಾಶ್ವತವಾಗಿ ಜೈಲಿನಲ್ಲಿ ಇರಬೇಕಾದಂತ ಸಂದರ್ಭ ಒದಗಬಹುದೇ? ಜಾಮೀನು ನಿರಂತರವಾಗಿ ನಿರಾಕರಣೆಗೊಳಗಾಗಬಹುದೇ? ಕೋಲ್ ಕೊಟ್ಟು ಪೆಟ್ಟು ತಿಂದ ಕಥೆ ದರ್ಶನ್ ಅವರು. ಇದು ಅವರೇ ತನ್ನ ತಲೆಯ ಮೇಲೆ ಎಳೆದುಕೊಂಡ ಚಪ್ಪಡಿ ಕಲ್ಲು. ಒಬ್ಬ ಕಲಾವಿದನನ್ನ ಅಷ್ಟು ಪ್ರೀತಿಯಿಂದ ಎದೆಯಲ್ಲಿಟ್ಟು ಪೂಜಿಸುವಂತ ಅಭಿಮಾನಿಗಳು ಈ ರೀತಿಯ ಅಡ್ಡಗಾಲ ಹಾಕುತ್ತಾ ಅವರ ಕುತ್ತಿಗೆ ಕೊಯ್ಯುವ ಕೆಲಸವನ್ನ ಮೇಲಿಂದ ಮೇಲೆ ಮಾಡ್ತಾರೆ ಅಂತ ಆದ್ರೆ ಇವರನ್ನ ಅಭಿಮಾನಿಗಳು ಅನ್ಬೇಕೆ? ಅದರಲ್ಲೂ ಒಂದು ಮಾತು, ಅಭಿಮಾನಿಗಳು ಅಂತ ಹೇಳುವುದು ತಪ್ಪು. ಎಲ್ಲ ಅಭಿಮಾನಿಗಳು ಆ ರೀತಿ ಇಲ್ಲ. ಎಲ್ಲ ಬಲವು ನನಗಿದೆ, ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೊರಟಾಗ ಎಂತ ಅನಾಹುತಕಾರಿಯಾಗಿ ಕೊಲೆ ಕೇಸಲ್ಲಿ ಅಪರಾಧಿಯಾಗಿ ಜೈಲಿಗೆ ಹೋದ್ರು ಅನ್ನೋದನ್ನ ನಾವು ನೋಡಿದ್ದೇವೆ. ಅದೇ ದಾರಿಯಲ್ಲಿ ಅವರ ಅಭಿಮಾನಿಗಳು ಈಗ ಹೋಗಿ ದರ್ಶನ್ಗೆ ಇವತ್ತು ಮತ್ತೆ ಅವಮಾನ ಮಾಡಿದ್ದಾರೆ, ಮತ್ತೆ ಅವರನ್ನು ಹಿಂಸೆಗೆ ಒಳಪಡಿಸಿದ್ದಾರೆ. ಇವತ್ತಲ್ಲ ನಾಳೆ ಅವರು ಜಾಮೀನಿನಲ್ಲಿ ಹೊರಗೆ ಬರ್ತಾರೆ ಅನ್ನುವಂತ ಒಂದು ಕನಸನ್ನು ಕೂಡ ಕ್ಷೀಣಗೊಳಿಸಿದ್ದಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಮತ್ತೆ ಮತ್ತೆ ದರ್ಶನ್ ಬಗ್ಗೆ ಮಾತಾಡುವ ಸಂದರ್ಭ ಬರಬಾರದು, ಅದೊಂದು ನಿರ್ಣಯಾತ್ಮಕವಾದಂಥ ಕೊನೆಯನ್ನ ಆದಷ್ಟು ಬೇಗ ತೆಗೆದುಕೊಳ್ಳಿ. ಸುಪ್ರೀಂ ಕೋರ್ಟ್ 175 ಸಾಕ್ಷ್ಯಗಳಿದೆ. ಈಗಾಗಲೇ ನೀವು ವಿಚಾರಣೆ ಮಾಡ್ತಾ ಇರುವ ರೀತಿಯನ್ನ ನೋಡಿದ್ರೆ ಸುಮಾರು 10-15-16 ವರ್ಷ ಬೇಕಾಗಬಹುದು. ಆದ್ರಿಂದ ವಾರಕ್ಕೆ 4 ರಿಂದ 6, 8 ಸಾಕ್ಷ್ಯಗಳನ್ನ ಅತ್ಯಂತ ತೀವ್ರಗತಿಯಲ್ಲಿ ವಿಚಾರಣೆ ಮಾಡಿ 1 ವರ್ಷದ ಒಳಗಡೆ ನೀವು ಸಂಪೂರ್ಣವಾಗಿ ಸಾಕ್ಷಿ ವಿಚಾರಣೆಯನ್ನ ಮುಗಿಸಬೇಕು ಅನ್ನುವಂತ ಒಂದು ಗಡುವನ್ನು ಕೂಡ ಹಾಕಿತ್ತು. ಜಾಮೀನು ಕೇಳಲಿಕ್ಕೆ ಹೋದದ್ದು, ಆದ್ರೆ ಜಾಮೀನಿನ ಹಿಂದೆ ಸಾಕ್ಷಿ ವಿಚಾರಣೆಯ ನಿಧಾನಗತಿಯನ್ನ ಬಹಳ ಸೂಕ್ಷ್ಮವಾಗಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಎತ್ತಿದ್ರು. ಒಂದು ರೀತಿಯಲ್ಲಿ ಜಾಮೀನು ನಿರಾಕರಣೆ ಆದ್ರೂ ಕೂಡ ದರ್ಶನ್ ಅವರಿಗೆ ಒಂದು ಶೀಘ್ರ ವಿಚಾರಣೆಯ ಮಾನದಂಡವನ್ನ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ್ದು ಆಶಾದಾಯಕ ಅಂತಲೇನೆ ವಾದಿಸಲ್ಪಟ್ಟಿತ್ತು, ಚರ್ಚಿಸಲ್ಪಟ್ಟಿತ್ತು. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಅವರು ವಕೀಲರನ್ನು ಕೂಡ ಬದಲಾಯಿಸಿದ್ರು. ಎಲ್ಲೋ ಒಂದು ಕಡೆ ತನ್ನ ಇಡೀ ವಿಚಾರಣೆಯ ಹಂತದಲ್ಲಿ ವಕೀಲರ ಬದಲಾವಣೆ ಕೂಡ ಅಗತ್ಯ ಇದೆ ಅಂತ ಅನ್ನಿಸಿರ್ಬೇಕು. ಆದ್ರಿಂದ ವಕೀಲರ ಬದಲಾವಣೆಯನ್ನು ಕೂಡ ಮಾಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಸ್ವಲ್ಪ ನಿಧಾನಗತಿಯ ವಿಚಾರಣೆ ತೀವ್ರಗತಿಗೆ ಬಂದಿದೆ. 4-5 ಜನರ ವಿಚಾರಣೆ ಆಗ್ತಾ ಇದೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದರೆ ಈಗ ಕಳೆದ 2 ದಿನದ ಹಿಂದೆ ನಡೆದಂತ ಘಟನೆ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಯಾವ್ಯಾವುದೋ ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳು, ಕುಟುಂಬಿಕರು ಇಟ್ಕೊಂಡ ನಿರೀಕ್ಷೆಗೆ ಅದು ತಣ್ಣೀರನ್ನ ಎರಚಿದೆ, ಆಘಾತವನ್ನ ತಂದಿದೆ. ಇನ್ನು ಮುಂದೆ ದರ್ಶನ್ ಅವರ ಜೈಲಿನ ಬದುಕು, ಜಾಮೀನನ್ನ ಕೇಳುವ ಹಕ್ಕು ಅಥವಾ ಜಾಮೀನಿಗೆ ಯಾವ ಒಂದು ಕಾರಣವನ್ನ ಎದುರುಗಡೆಯ ವಕೀಲರು ಪ್ರಮುಖವಾಗಿಡ್ತಾರೋ ಅದೇ ಕಾರಣ ಇವತ್ತು ಮೃತ್ಯುವಾಗಿ, ಆಘಾತವಾಗಿ ಮತ್ತು ದರ್ಶನ್ ಅವರ ಮುಂದಿನ ಭವಿಷ್ಯ ಅತ್ಯಂತ ಆತಂಕಕ್ಕೆ ದೂಡಲ್ಪಟ್ಟಿದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಈಗ ಸಾಮಾನ್ಯವಾಗಿ ಕ್ರಿಮಿನಲ್ ಕೇಸಲ್ಲಿ ಯಾರು ಆರೋಪಿಯಾಗಿ ಜೈಲಿಗೆ ಸೇರಿರ್ತಾರೋ ಅವರು ಪ್ರಾಥಮಿಕವಾಗಿ ಕೇಳುವುದೇನು? ಸುದೀರ್ಘವಾಗಿ ಜೈಲಲ್ಲಿ ನಮ್ಮನ್ನ ಇಡ್ಕೂಡುದು, ನಮ್ಮ ಹಕ್ಕಿನ ಉಲ್ಲಂಘನೆ, ಆದ್ರಿಂದ ನಮಗೆ ಜಾಮೀನು ಕೊಡಿ, ಶೀಘ್ರಗತಿಯಲ್ಲಿ ಟ್ರಯಲ್ ನಡೆಸಿ. ಆದರೆ ಅದರ ವಿರುದ್ಧವಾದಂತ ಒಂದು ವಾದ ಏನಿರುತ್ತೆ? ಜಾಮೀನು ಕೊಡಬೇಕಾದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತದ್ದು ಏನು? ಸಾಮಾನ್ಯ ಕೇಸಿಂದ ಅಸಾಮಾನ್ಯ ಕೇಸಿನವರೆಗೂ ಸಾಕ್ಷಿ ನಾಶ ಮಾಡ್ತಾರೆ, ಸಾಕ್ಷಿಗಳನ್ನ ಬೆದರಿಸ್ತಾರೆ, ಸಾಕ್ಷಿಗಳಿಗೆ ಆಮಿಷ ಒಡ್ತಾರೆ. ಹಾಗಾಗಿ ಇವರನ್ನ ಜೈಲಿನಿಂದ ಹೊರಗಡೆ ಕಳಿಸುವುದು ಈ ಕೇಸಿಗೆ ಬರಬಹುದಾದ ಆಪತ್ತಿಗೆ ಸಮಾನ. ಹಾಗಾಗಿ ಇಡೀ ಕೇಸಿನ ಸತ್ಯಾಂಶ ಎಲ್ಲೋ ಒಂದು ಕಡೆ ವಿವಶಗೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇವರನ್ನ ಜಾಮೀನ್ ಮೇಲೆ ಹೊರಗೆ ಬಿಡಕೂಡದು ಅಂತ ಪ್ರತಿವಾದಿಗಳು ವಾದಿಸ್ತಾರೆ. ಅದರಲ್ಲೂ ಇದು ಹೈ ಪ್ರೊಫೈಲ್ ಕೇಸ್, ಇಡೀ ದೇಶದ ಗಮನವನ್ನ ಸೆಳೆದದ್ದು. ಅಷ್ಟೇ ಅಲ್ಲ, ಜೈಲಿನಲ್ಲಿ ಮೊದಲ ಸಂದರ್ಭದಲ್ಲಿ ಇದ್ದಾಗ ಇದೇ ದರ್ಶನ್ ಒಬ್ಬ ರೌಡಿಯೊಟ್ಟಿಗೆ ಹೊರಗಡೆ ಬಹಳ ರಾಜಾರೋಷವಾಗಿ, ಐಷಾರಾಮಿಯಾಗಿ, ಗಮ್ಮತ್ತಲ್ಲಿ ಚಾ ಕುಡಿತಾ, ಮಾತಾಡ್ತಾ, ಹರಟೆ ಹೊಡಿತಾ ಇದ್ದಂತ ವಿಡಿಯೋಗಳು ವೈರಲ್ ಆದಂತ ಸಂದರ್ಭ ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಂತ ಹೈಕೋರ್ಟಿನ ಜಾಮೀನನ್ನೇ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ವಿರೋಧಿಸಿತ್ತು. ನಮ್ಮ ಮಾಮೂಲಿ ಭಾಷೆಯಲ್ಲಿ ಹೇಳಿದ್ರೆ ಕ್ಯಾಕರ್ಸ್ ಉಗ್ದಿತ್ತು ಅಂತ. ಹೇಗೆ ಜಾಮೀನು ಕೊಟ್ರಿ? ಅವರ ನಟ ಆಗಿರಬಹುದು, ಇನ್ನೊಂದಾಗಿರಬಹುದು, ಸೆಲೆಬ್ರಿಟಿ ಆಗಿರಬಹುದು,
ಕಾನೂನು ಎಲ್ಲರಿಗೂ ಒಂದೇ. ಯಾಕೆ ಪ್ರತ್ಯೇಕ ಸೌಲಭ್ಯವನ್ನ ಕೊಟ್ರಿ? ಇನ್ನು ಮುಂದೆ ಏನಾದ್ರೂ ನೀವು ಪ್ರತ್ಯೇಕವಾದ ಸೌಲಭ್ಯವನ್ನ ಕೊಟ್ರೆ ನೇರವಾಗಿ ಸುಪ್ರೀಂ ಕೋರ್ಟೇ ಇಂಟರ್ಫಿಯರ್ ಆಗ್ಬೇಕಾಗತ್ತೆ. ಬಿ ಕೇರ್ಫುಲ್ ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ದರ್ಶನ್ ಒಬ್ಬ ಸೂಪರ್ ಸ್ಟಾರು, ದುಡ್ಡಿದೆ, ಎಲ್ಲವನ್ನು ನಿಭಾಯಿಸಬಹುದು, ಕೋರ್ಟ್ ಅನ್ನು ಕೂಡ ತನ್ನ ಮನೆಯ ಪಡಸಾಲೆಯನ್ನಾಗಿಸಿಕೊಂಡವರು, ಕೋರ್ಟ್ ಅನ್ನು ಕೂಡ ತಮ್ಮ ಮನೆಯ ಬೆಡ್ರೂಮ್ ಆಗಿಸಿಕೊಂಡವರು, ಕೋರ್ಟಿನಲ್ಲಿದ್ರೂ ಕೂಡ ತಮ್ಮ ಬಂಗ್ಲೆಯಲ್ಲೇ ಬದುಕಿದ ಹಾಗೆ ಬದುಕುವವರು ಇವತ್ತಿಗೂ ಇದ್ದಾರೆ, ಹಿಂದೂ ಇದ್ರು, ಮುಂದೂ ಇರ್ತಾರೆ. ಬಿಡಿ, ನಮ್ಮಲ್ಲಿ ಅದು ಭ್ರಷ್ಟಾಚಾರ ಎಲ್ಲಿಯವರೆಗೆ ಮುಂದುವರಿತದೋ ಅಲ್ಲಿಯವರೆಗೆ ಅವೆಲ್ಲವೂ ಸಾಮಾನ್ಯ. ಹಾಗಾಗಿ ದರ್ಶನ್ ಅವರು ಅಲ್ಲಿಯ ಎಲ್ಲ ಇತಿಮಿತಿಗಳ ಮಧ್ಯೆ ತನಗೆ ಏನೇನು ಬೇಕೋ ಅದನ್ನ ಪಡ್ಕೊಳ್ತಾ ಇದ್ರು. ಅದಕ್ಕೂ ಕಲ್ಲ ಬಿತ್ತು. ಈಗ ದರ್ಶನ್ ಅಭಿಮಾನಿಗಳು, ಡಿ ಕಂಪನಿ ಅನ್ನುವಂತ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು 3 ಜನ ಮಾಡಿದಂತ ಎಡವಟ್ಟು ಕೆಲಸ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ದರ್ಶನ್ ಈಗಾಗಲೇ 2 ವರ್ಷದಿಂದ ಜೈಲಲ್ಲಿದ್ದಾರೆ. ಆ 2 ವರ್ಷವನ್ನೇ ತಾಳಿಕೊಳ್ಳಲಾರದೆ ಅವರ ಕುಟುಂಬ, ಹೆಂಡತಿ, ಮಗು ಅಥವಾ ಅವರ ಹಿತೈಷಿಗಳು ಪರಿಪರಿಯಾಗಿ ಪರಿತಪಿಸ್ತಾ ಇದ್ದಾರೆ. ಅದರ ಮೇಲೆ ಜಾಮೀನ್ ನಿರಾಕರಣೆ ಬೇರೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟೇ ದರ್ಶನ್ ನನ್ನ ಬಹಳ ಕಟುವಾದ ಶಬ್ದಗಳಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನನ್ನ ಕಿತ್ತು ಬಿಸಾಡಿದೆ. ಇಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮಾಡದಂತ ಈ ದುಷ್ಕೃತ್ಯದಿಂದ ಪ್ರಾಯಶಃ ದರ್ಶನ್ ಕೇಸು ಬೇರೆಯೇ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ಅವರಿಗಿನ್ನೆ ಶಾಶ್ವತವಾಗಿ ಜೈಲಿನಲ್ಲಿ ಇರಬೇಕಾದಂತ ಸಂದರ್ಭ ಒದಗಬಹುದೇ? ಜಾಮೀನು ನಿರಂತರವಾಗಿ ನಿರಾಕರಣೆಗೊಳಗಾಗಬಹುದೇ? ಯಾಕೆಂತಂದ್ರೆ ಅವರ ಜಾಮೀನಿಗೆ ಕೊಡುವ ಕಾರಣ, ವಾದಿಸುವ ಕಾರಣ ಇವೆಲ್ಲವೂ ಅತ್ಯಂತ ದುರ್ಬಲವಾದಂತ ಸ್ಥಿತಿಗೆ ಈ ಪ್ರಕರಣ ತಂದು ನಿಲ್ಲಿಸಿದೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಇದರ ಒಟ್ಟು ವ್ಯಾಪ್ತಿ, ಈ ಪ್ರಕರಣದಿಂದ ಆಗುವ ಪ್ರಭಾವ, ಈ ದರ್ಶನ್ ಅಭಿಮಾನಿಗಳು ಅಂತ ಹೇಳುವವರೇ ರೇಣುಕಾ ಸ್ವಾಮಿಯ ಕೊಲೆಗೂ ಕೂಡ ಅಸ್ತ್ರಶಸ್ತ್ರಗಳನ್ನ ತಂದಿಟ್ಟುಕೊಂಡು ಅದಕ್ಕೆ ದರ್ಶನ್ ಅವರನ್ನ ಬಳಸಿಕೊಂಡು ದರ್ಶನ್ ಅವರ ಮೊಂಡುತನ, ದರ್ಶನ್ ಅವರ ವಿಚಿಕ್ಷತನದ ಯಾವುದೇ ಆಲೋಚನೆ ಇಲ್ಲದೇನೆ, ಮುಂದಾಲೋಚನೆಯೂ ಇಲ್ಲದೇನೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇನೆ, ಕಾನೂನು ಗೀನೂನು ಈ ದೇಶ ಏನೇನೆಲ್ಲ ಆಗಬಹುದು ಯಾವುದನ್ನೂ ಯೋಚನೆ ಮಾಡದೇನೆ ಆವೇಶದಿಂದ, ಹುಂಬತನದಿಂದ ಯಾವ್ಯಾವುದೋ ರೀತಿಯ ಒಂದು ಅವರದೇ ಆದಂತ ಆಲೋಚನೆಯಲ್ಲಿ ಮುನ್ನುಗ್ಗಿದ್ರು. ಸಾಂದರ್ಭಿಕ ಸಾಕ್ಷಿಗಳು, ಸಂದರ್ಭಗಳು ಅವರನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿದ್ವು. ಕೋಲ್ ಕೊಟ್ಟು ಪೆಟ್ಟು ತಿಂದ ಕಥೆ ದರ್ಶನ್ ಅವರದು. ಇದು ಅವರೇ ತನ್ನ ತಲೆಯ ಮೇಲೆ ಎಳೆದುಕೊಂಡ ಚಪ್ಪಡಿ ಕಲ್ಲು. ಏನೋ ಆಕಸ್ಮಿಕ, ಏನೋ ದುಡುಕು, ಏನೋ ಒಂದು ಸಂದರ್ಭ ಅವರ ಹಣೆಯಲ್ಲಿ ಅದು ಬರೆದಿತ್ತು, ಕಾಲ ಒಂದು ವಿಧಿಸಿತ್ತು, ವಿಧಿ ಲಿಖಿತ ಆಗೋಗಿದೆ, ಅದನ್ನೀಗ ಅನುಭವಿಸ್ತಾ ಇದ್ದಾರೆ. ಅದರಿಂದ ಅವರು ಹೊರಗೆ ಬರ್ತಾರೋ, ಶಿಕ್ಷೆ ಅನುಭವಿಸ್ತಾರೋ, ಅದು ಕೋರ್ಟಿಗೆ, ಕಾನೂನಿಗೆ ಬಿಟ್ಟದ್ದು. ಆ ಕಾನೂನಿನ ಪಾತಳಿಯಲ್ಲಿ ಸಹಜವಾಗಾದ್ರೂ ಸಾಗಬಹುದಿತ್ತಲ್ಲ ಅನ್ನುವಂತ ಒಂದು ಮಥನ, ಚರ್ಚೆ, ಸಂವಾದ ನಡೀತಾ ಇರುವ ಹೊತ್ತಿಗೆನೆ ದರ್ಶನ್ ಜೈಲಿನಲ್ಲಿರುವಾಗ ಒಂದಲ್ಲ ಒಂದು ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವರ ಕೇಸು ಕಠಿಣವಾಗ್ತಾ ಸಾಗ್ತಾ ಇದೆ. ಮತ್ತೆ ಅವರ ಜಾಮೀನಿಗೆ ಅವರು ವಾದಿಸುವ ವಾದ ದುರ್ಬಲವಾಗ್ತಾ ಇದೆ. ಅವರ ಮೇಲೆ ಕೋರ್ಟು, ಕಾನೂನಿನ ಇನ್ನೂ ಬಿಗಿಯಾದ ಹಿಡಿತ ಮತ್ತೆ ಮತ್ತೆ ಸಾಧಿಸಲ್ಪಡ್ತಾ ಇದೆ. ಇದು ಮುಂದೇನಾಗಬಹುದು? ಅಭಿಮಾನ ಅನ್ನೋದು ತನ್ನ ಒಬ್ಬ ಕಲಾವಿದನಿಗೋ, ತನ್ನ ಒಂದು ಪೂಜನೀಯವೋ, ಮಾನನೀಯವೋ, ಅಭಿಮಾನದಿಂದಲೋ ಅಥವಾ ಆರಾಧ್ಯತೆಯಿಂದಲೋ ಏನೇ ಆಗಿರ್ಬೋದು, ಒಬ್ಬ ಕಲಾವಿದನನ್ನ ಅಷ್ಟು ಪ್ರೀತಿಯಿಂದ ಎದೆಯಲ್ಲಿಟ್ಟು ಪೂಜಿಸುವಂತ ಅಭಿಮಾನಿಗಳು ಈ ರೀತಿಯ ಅಡ್ಡಗಾಲ ಹಾಕುತ್ತಾ ಅವರ ಕುತ್ತಿಗೆ ಕೊಯ್ಯುವ ಕೆಲಸವನ್ನ ಮೇಲಿಂದ ಮೇಲೆ ಮಾಡ್ತಾರೆ ಅಂತ ಆದ್ರೆ ಇವರನ್ನ ಅಭಿಮಾನಿಗಳು ಅನ್ಬೇಕೆ? ಅದರಲ್ಲೂ ಒಂದು ಮಾತು, ಅಭಿಮಾನಿಗಳು ಅಂತ ಹೇಳುವುದು ತಪ್ಪು. ಎಲ್ಲ ಅಭಿಮಾನಿಗಳು ಆ ರೀತಿ ಇಲ್ಲ. ಕೆಲವು ದುಷ್ಟ ಅಭಿಮಾನಿಗಳು ಅಥವಾ ಶ್ರೇಷ್ಠ ಅಭಿಮಾನಿಗಳು ಅಥವಾ ಕನಿಷ್ಠ ಅಭಿಮಾನಿಗಳು, ದುರಾಭಿಮಾನಿಗಳು ಮಾಡುವ ಇಂಥ ಕೆಲಸ ಇಡೀ ದರ್ಶನ್ ಅಭಿಮಾನಿಗಳಿಗೆ ಅದಿವತ್ತು ತಗಲ್ಕೊಂಡಿದೆ. ಅಭಿಮಾನಿಗಳು ಅಂದ್ರೆ ಹೀಗಿರಬಾರದು, ಅಭಿಮಾನಿಗಳು ಹೀಗಿದ್ರೆ ಹೇಗಾಗತ್ತೆ, ಅಭಿಮಾನಿಗಳಿಂದಲೇ ಇವತ್ತು ದರ್ಶನ್ ಜೈಲಿಗೆ ಹೋಗುವಂತ ಸ್ಥಿತಿ ಬಂತು. ಈ ತರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದು ಮುಕುಟ ಸಾಕ್ಷಿಯಾಗಿ ಈಗ ಈ ವೇಣು, ಸುಹಾಸ್, ಪುನೀತ್, ಈ 3 ಜನ ಡಿ ಕಂಪನಿ ಅಭಿಮಾನಿ ಸಂಘದವರು ಮಾಡಿದಂತ ಈ 3rd ಗ್ರೇಡ್ ಕೆಲಸ ಇವತ್ತು ದರ್ಶನ್ ನನ್ನ ಮತ್ತೆ ಮತ್ತೆ ಪಾತಾಳಕ್ಕೆ ತಳ್ಳಿದೆ. ಹಾಗಾದ್ರೆ ಇವರ ಮಾಡಿದಂತ ಕೆಲಸ, ಸಾಕ್ಷ್ಯವನ್ನ ಬೆದರಿಸುವ ಕೆಲಸ, ಜೀವ ಬೆದರಿಕೆ ಹಾಕುವ ಕೆಲಸ, ಇದು ಏನಾಗಬಹುದು? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಹಾಗೇನೆ ದರ್ಶನ್ ಅಭಿಮಾನಿಗಳು ಅನ್ನುವಂತ ನೆಲೆಯಲ್ಲಿ ಇಡೀಯದಾದ ದರ್ಶನ್ ಅಭಿಮಾನಿಗಳನ್ನ ನಾನು ಸಂಬೋಧಿಸ್ತಾ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭಿಮಾನದಲ್ಲೂ ಸದಭಿರುಚಿಯ ಅಭಿಮಾನಿಗಳು, ದುರಭಿರುಚಿಯ ಅಭಿಮಾನಿಗಳು, ಸತ್ಕಾರ್ಯ ಮಾಡುವ ಮೂಲಕ, ಅಭಿಮಾನದ ಹೆಸರಿನಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮೂಲಕ, ಅಭಿಮಾನದ ಹೆಸರಿನಲ್ಲಿ ತಾವು ತಮ್ಮ ಬದುಕನ್ನ ಕಟ್ಟಿಕೊಂಡು ಅಭಿಮಾನಿಯನ್ನ
ಮತ್ತು ಅಭಿಮಾನವನ್ನ ವ್ಯಕ್ತಪಡಿಸುವಂತ ಅಭಿಮಾನಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ದರ್ಶನ್ ಅಭಿಮಾನಿಗಳಲ್ಲಿ ದುಡುಕು ಜಾಸ್ತಿ, ದರ್ಶನ್ ಅಭಿಮಾನಿಗಳಲ್ಲಿ ವಿವೇಚನಾಶೀಲತೆ ಕಡಿಮೆ, ದರ್ಶನ್ ಅಭಿಮಾನಿಗಳಲ್ಲಿ ಹೊಯ್ಕೈ ಜಾಸ್ತಿ, ದರ್ಶನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಾವು ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತ ಆ ಧಾವಂತದಲ್ಲಿ ಆಗುವಂತ ಎಡವಟ್ಟು ಮತ್ತು ತಪ್ಪುಗಳೇ ಜಾಸ್ತಿ ಅನ್ನುವಂತ ವಾದ ಮಂಡಿಸ್ತಾ ಇದ್ದಾರೆ ತುಂಬಾ ಜನ. ಅದಕ್ಕೆ ಪುಷ್ಟಿ ಕೊಡುವಂತ ದರ್ಶನ್ ಅಭಿಮಾನಿಗಳಲ್ಲೇ ಒಂದಿಷ್ಟು ವರ್ಗ ಇದೆ. ಆ ವರ್ಗದ ಅನಾಹುತಕಾರಿ ಕೆಲಸವೇ ದರ್ಶನ್ ಅವರ ಕುತ್ತಿಗೆಗೆ ತಂದು ನಿಲ್ಲಿಸಿದೆ ಇವತ್ತು. ಈಗ ಈ ಪ್ರಕರಣದ ವಿವರಗಳನ್ನು ನಿಮಗೆ ತುಂಬಾ ಹೇಳಬೇಕಾಗಿಲ್ಲ. ಸಂದೀಪ್ ಅನ್ನುವಂತ ಒಬ್ಬ ಪ್ರಮುಖ ಸಾಕ್ಷಿ, 49ನೇ ಸಾಕ್ಷಿ 175ರಲ್ಲಿ. ಈ ಸಂದೀಪ್ ಯಾರು? ಈ ರಾಘವ ಅನ್ನುವಂತ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈ ರೇಣುಕಾ ಸ್ವಾಮಿಯನ್ನ ಹಿಡ್ಕೊಂಡು ತಂದು ಕೊಟ್ಟ ಕತೆ ನಿಮಗೆ ಗೊತ್ತಿದೆ. ಅದೇ ತುಮಕೂರಿನಲ್ಲಿ ಬರುವಾಗ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕಾರು ನಿಲ್ಲಿಸ್ತಾರೆ. ಅದೇ ರೇಣುಕಾ ಸ್ವಾಮಿಯಲ್ಲೇ ಹಣ ಪೀಕಿಸಿ ಅಲ್ಲಿಂದ ಇವರು ಲಿಕ್ಕರ್ ಅನ್ನ ಪಡಿತಾರೆ. ಈ ಸಂದೀಪ್ ಅನ್ನುವಂತ ಪ್ರಮುಖವಾದ ಒಂದು ಸಾಕ್ಷಿ ಯಾರಿದಾರಲ್ಲ, ಆ ಬಾರ್ ಅಂಡ್ ರೆಸ್ಟೋರೆಂಟಿನ ಮ್ಯಾನೇಜರ್. ಈಗ ಚಾರ್ಜ್ ಶೀಟ್ ಅಲ್ಲಿ ಇರುವುದೇನು? ಸಂದೀಪ್ ಅಲ್ಲಿ ಅವತ್ತು ಅಲ್ಲಿ ಇಂಥವ್ರು ಬಂದ್ರ, ಅವ್ರು ಯಾರು, ಅವರನ್ನ ನೀವು ಗುರುತಿಸ್ತೀರಾ, ಅವ್ರು ಏನ್ ತಗೊಂಡ್ರು, ನೀವೇನ್ ಕೊಟ್ರಿ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನ ಕೋರ್ಟ್ ಅಲ್ಲಿ ಕೇಳಿದಾಗ ಅವ್ರು ಅದಕ್ಕೆ ತಕ್ಕಾದ ಉತ್ತರವನ್ನ ಕೊಟ್ರೆ ಪ್ರಥಮವಾಗಿ ಆಗುದೇನು? ರೇಣುಕಾ ಸ್ವಾಮಿಯ ಕಿಡ್ನಾಪ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಕಿಡ್ನಾಪ್ ಆಗಿ ಅವರನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಾಗ ಈ ಸಂದೀಪ್ ಲಿಕ್ಕರ್ ಕೊಟ್ಟಂತ ಮ್ಯಾನೇಜರು ಇಂಥವ್ರನ್ನ ನಾನು ನೋಡಿದ್ದೆ, ರೇಣುಕಾ ಸ್ವಾಮಿಯಲ್ಲಿದ್ದ, ರೇಣುಕಾ ಸ್ವಾಮಿ ಮೂಲಕವೇ ದುಡ್ಡು ಕೊಡಿಸಿದ್ದಾರೆ. ಇದಿಷ್ಟು ಹೇಳಿದಾಗ ಏನಾಯ್ತು? ಒಂದು ಖಾತ್ರಿ ಆಯ್ತು, ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮಾಡಿದವರು ಯಾರು. ಈ ರೀತಿಯ ಒಂದು ಸಾಕ್ಷಿ ಇದು. ಇನ್ನು ಈ ಸಾಕ್ಷಿಯನ್ನ ಬೆದರಿಸಿದಂತ ಈ ಕಳ್ಳನ ಮಕ್ಕಳು ಏನಿದ್ದಾರೆ, ವೇಣು, ಸುಹಾಸ್, ಪುನೀತ್, ಇದರಲ್ಲಿ ಪುನೀತ್ ಬಹಳ ಮುಖ್ಯವಾದಂತ ಪಾತ್ರ. ಈ ಪುನೀತ್ ಯಾರು ಅಂತಂದ್ರೆ, ಪಟ್ಟಣಗೆರೆ ಶೆಡ್ ನಲ್ಲಿ ಏನು ತರಲಾಯ್ತು, ಅಲ್ಲ ಅವನನ್ನ ಚಿತ್ರಹಿಂಸೆ ಮಾಡ್ಲಾಯ್ತು. ಆಮೇಲೆ ಡಿ ಬಾಸಿಗೆ ಅಭಿಮಾನದಿಂದ ಶೌರ್ಯ, ಸಾಹಸ, ಯುದ್ಧ ಗೆದ್ದಂತ ಏನ್ ಇಂಡಿಯಾ ಪಾಕಿಸ್ತಾನದ ಮೇಲೆ ಯುದ್ಧ, ಪಾಕಿಸ್ತಾನವನ್ನೇ ಗೆದ್ದಂತ ಖುಷಿಯಲ್ಲಿ ಕಳ್ಳನ ಮಕ್ಕಳು ಕುಡ್ಕೊಂಡು ಅವರಿಗೆ ಫೋನ್ ಮಾಡ್ತಾರೆ, ಅವರು ಬರ್ತಾರೆ ಪವಿತ್ರ ಗೌಡ್ನ ಸಮೇತ. ಅದರ ನಂತರದ ಎಲ್ಲ ವಿವರಗಳು ಇತ್ಯಾದಿ ಇತ್ಯಾದಿ. ಅಂತೂ ಕೊನೆಗೆ ರೇಣುಕಾ ಸ್ವಾಮಿಯ ಕೊಲೆ ಆಗತ್ತೆ. ಕೊಲೆ ಆದ್ಮೇಲೆ ಏನು? ಈ ವೈಟ್ ಸ್ಕಾರ್ಪಿಯೋದಲ್ಲಿ ಅವನ ಹೆಣವನ್ನ ತೆಗೆದುಕೊಂಡೋಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಲಿಮಿಟ್ ಅಲ್ಲಿ ಏನು ರಾಜಾ ಕಾಲುವೆಗೆ ಎಸೆದಿದ್ರಲ್ಲ, ಆ ಎಸೆಲಿಕ್ಕೆ ತೆಗೆದುಕೊಂಡು ಹೋದಂತ ವೈಟ್ ಸ್ಕಾರ್ಪಿಯೋದ ಓನರ್ ಯಾರು ಅಂತಂದ್ರೆ ಈ ಪುನೀತ್. ಈ ಪುನೀತ್ನ ಅದೃಷ್ಟ ಚೆನ್ನಾಗಿತ್ತು. ದರ್ಶನ್ ಒಟ್ಟಿಗೆ ಊಟಕ್ಕೆ ಹೋದಂತ ಚಿಕ್ಕಣ್ಣನನ್ನೇ ಬಿಡ್ಲಿಲ್ಲ ಪೊಲೀಸರು, ವಿಚಾರಣೆ ಮಾಡಿದ್ದಾರೆ ಅಲ್ವಾ. ಎಂತೆಂಥವರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ, ಎಂತೆಂಥವ್ರನ್ನೆಲ್ಲ ಸಾಕ್ಷಿಯಾಗಿ ಗಮನಿಸಿದ್ದಾರೆ, ಆರೋಪಿಗಳನ್ನಾಗಿ ಗಮನಿಸಿ ಜೈಲ್ಗಟ್ಟಿದ್ದಾರೆ. ಇದೆಲ್ಲ ಕತೆ ಗೊತ್ತಿದೆ ನಿಮ್ಗೆ. ಈ ಪುನೀತು ದೇವರೇನೋ ಪುಣ್ಯ ವರ ಕೊಟ್ಟ ಅಂತ ಭಾವಿಸುವ ಬದಲು ಆ ವರವನ್ನೇ ಶಾಪವಾಗಿಸಿಕೊಳ್ಳುವಂತ ಒಂದು ಕೆಲಸವನ್ನ ಯಾವುದಾದ್ರೂ ವ್ಯಕ್ತಿ ತಾನಾಗೇ ಮಾಡ್ತಾನೆ ಅಂತ ಆದ್ರೆ ಅವನಂತ ಮೂರ್ಖ ಮತ್ತು ಪಟಿಂಗ ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸವನ್ನ ಈ ಪುನೀತ್ ಮಾಡ್ಕೊಂಡಿದ್ದಾನೆ. ಪೊಲೀಸರು ಏನ್ ಮಾಡಿದ್ರು? ಈ ಕೊಲೆ ಪ್ರಕರಣದಲ್ಲಿ ಈ ಪುನೀತ್ನ ಇನ್ವಾಲ್ವ್ಮೆಂಟ್ ಇಲ್ಲ, ಇವನು ಇನೋಸೆಂಟು, ಇವನು ಬಹುಶಃ ಪುನೀತ್ ಅಭಿಮಾನಿ, ದರ್ಶನ್ ಅಭಿಮಾನಿ ಅನ್ನುವ ಕಾರಣಕ್ಕಾಗಿ ಯಾರೋ ಬಂದು ಕಾರನ್ನು ಕೇಳಿದ್ದಾರೆ, ಇವನ್ ಕಾರನ್ನು ಕೊಟ್ಟಿದ್ದಾನೆ, ಆ ಕಾರಲ್ಲಿ ಇವನ ಹೆಣವನ್ನ ಸಾಗಿಸಿದ್ದಾರೆ. ಹಾಗಾಗಿ ಪೊಲೀಸರು ಏನ್ ಮಾಡಿದ್ರು? ಇವನನ್ನ ಆರೋಪಿ ಮಾಡಿಲ್ಲ. ಬಹುತೇಕ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿ ಅಂತ ಬರ್ತಾ ಇದೆ. ನೋ, ಇವನು ಪ್ರಮುಖವಾದ ಸಾಕ್ಷಿಯನ್ನಾಗಿಸಿದ್ರು. ಅವನಿಗೆ ಹೇಳಿದ್ದೇನು ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದು? ನೀನು ಕೋರ್ಟಿಗೆ ಬಾರಪ್ಪ, ನಿನಗೆ ಯಾರು ಕಾರ್ ಕೇಳಿದ್ರು, ಯಾಕೆ ಕೇಳಿದ್ರು, ನೀನ್ ಯಾಕೆ ಕೊಟ್ಟೆ, ಆ ತಗೊಂಡೋದವ್ರು ಯಾರು, ಏನು, ಇಷ್ಟು ಪ್ರಶ್ನೆಗಳಿಗೆ ಉತ್ತರಿಸು. ಇವನಷ್ಟನ್ನ ಮಾಡ್ಕೊಂಡು ಬಡವ ಮಡಗದಂಗಿರು ಅಂತ ಹೇಳಿ ಆ ಕಟಕಟೆಯಲ್ಲಿ ಹೋಗಿ ಅವ್ರು ಕೇಳಿದ ಪ್ರಶ್ನೆಗೆ ಸಾಕ್ಷಿ ಹೇಳಿ ಬಂದು ಮನೆಯಲ್ಲಿ ಬದುಕಿದ್ದಿದ್ರೆ ಇವನು ಉದ್ಧಾರ ಆಗ್ತಾ ಇದ್ದ. ಈಗ ಪೊಲೀಸರು ಸಂದೀಪ್ ನೇರವಾಗಿ ಹೋಗಿದ್ದಾನೆ, ಕಟಕಟೆಯಲ್ಲಿ ನಿಂತಿದ್ದಾನೆ, ನನ್ನನ್ನ ಹೀಗೆ ಸುಹಾಸ್ ಅನ್ನುವನು ಬಂದ, ಕರ್ಕೊಂಡು ಹೋದ, ಕಾರಲ್ಲಿ ಕೂಡಿಸ್ಕೊಂಡು ಈ ಸುಹಾಸು, ವೇಣು, ಪುನೀತ್ 3 ಜನ ಸೇರಿ ನಮಗೇನು ಗೊತ್ತಿಲ್ಲ, ನಾನು ಯಾರನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪೊಲೀಸರು ಏನೋ ಹೇಳಿದ್ರು, ಏನೋ ಬರ್ಕೊಂಡ್ರು, ಏನೋ ಒಂದು ಸೈನ್ ಹಾಕೊಂಡ್ರು, ಸೈನ್ ಹಾಕಿದ್ದೇನೆ, ಬಾರಿಗೆ 10 ಜನ ಬರ್ತಾರೆ, 100 ಜನ ಬರ್ತಾರೆ, ನಾನು ಲಿಕ್ಕರ್ ಕೊಡ್ತೇನೆ, ದುಡ್ಡು ತಗೊಳ್ತೇನೆ, ಅಷ್ಟೇ ಕೆಲಸ ಹೊರತು ಅವರು ಮುಖ ಪರಿಚಯವೋ ಅವರು ಬೆನ್ನು ಪರಿಚಯವೋ ಇನ್ನೊಂದೋ ಮಾಡ್ಕೊಳ್ಳುವಷ್ಟು ನನಗೆ ವ್ಯವಧಾನವೂ ಇರಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳು. ಇವರು ಈಗ ಅವನನ್ನು ಹಿಡ್ಕೊಬಂದು ಕಾರಲ್ಲಿ ಕೂಡಿಸ್ಕೊಂಡು ಮಾಡಿದ ಕೆಲಸ ಅಂದ್ರೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ಬಿಡು. ಇದೇ ರೀತಿಯ ಒಂದೊಂದೇ ಸಾಕ್ಷಿಗಳನ್ನ ಬಹುಶಃ ಇವರು ಮ್ಯಾನುಪುಲೇಟ್ ಮಾಡ್ತಾ ಇದ್ರೋ, ಹಾಸ್ಟೈಲ್ ಮಾಡ್ತಾ ಇದ್ರೋ, ನಾಶ ಮಾಡ್ತಾ ಇದ್ರೋ, ಅದೇನು ವಿಚಾರಣೆಯಿಂದ ಗೊತ್ತಾಗುತ್ತೆ. ಸಂದೀಪ್ ಹೋಗಿ ಹೇಳಿದಾನೆ ಕಟಕಡೆಯಲ್ಲಿ ನಿಂತು, ನನ್ನನ್ನ ಜೀವ ಬೆದರಿಕೆ ಹಾಕಿದ್ದಾರೆ, ನನಗೆ ಹಿಂಗ್ ಕರ್ಕೊಂಡು ಹೋದ್ರು, ನನ್ನನ್ನು ಸಾಕ್ಷಿ ಹೇಳ್ಬೇಡ ಅಂತಂದ್ರು, ನನಗೇನು ಗೊತ್ತಿಲ್ಲ ಅಂತ ಹೇಳು ಅಂತಂದ್ರು. ಆವಾಗ ನ್ಯಾಯಾಧೀಶರು ಹೇಳಿದ್ರು ಅವರನ್ನು 3 ಜನರನ್ನ FIR ಹಾಕಿ ಬಂಧಿಸಿ ವಿಚಾರಣೆ ಮಾಡಿ. ಈಗ ಬಂಧಿಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಅಹೋರಾತ್ರ ವಿಚಾರಣೆ ನಡೆದಿದೆ.
ಅವ್ರು ಏನ್ ಹೇಳಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ? ಈ ಪುನೀತ್ ಅನ್ನೋನು ತನ್ನ ಮೊಬೈಲ್ ಅನ್ನ ಪೊಲೀಸರಿಗೆ ಒಪ್ಪಿಸೋ ಮೊದಲು ಅದರಲ್ಲಿದ್ದೆಲ್ಲ ದಾಖಲೆಗಳನ್ನ ನಾಶ ಮಾಡಿದ್ದಾನೆ. ಅದಕ್ಕಾಗಿ FSL ಗೆ ಈಗ ಅದನ್ನು ಕಳಿಸಲಾಗಿದೆ. ಅದು ರಿವೋಕ್ ಆದ್ರೆ ಅದರದ್ದು ಹಣೆ ಬರಲ್ಲ ಗೊತ್ತಾಗುತ್ತೆ. ಅದರ ಮಧ್ಯೆ ಈಗ ದರ್ಶನ್ ಸಿನಿಮಾ ಮಾಡಿದ ಕೆಲವು ನಿರ್ಮಾಪಕರು ಇದ್ರ ಹಿಂದಿದ್ದಾರೆ ಅನ್ನುವಂತ ನ್ಯೂಸು ಬರ್ತಾ ಇದೆ. ಅದು ಈಗ ಪ್ರೀ ಮೆಚೂರ್ಡ್ ಯಾವ ತೀರ್ಮಾನಕ್ಕೆ ಬರ್ಲಿಕ್ಕೆ, ಯಾಕೆಂತಂದ್ರೆ ಆ ಮೊಬೈಲ್ ರಿಟ್ರೈವ್ ಆದಾಗ ಅದೆಲ್ಲವೂ ಗೊತ್ತಾಗುತ್ತೆ. ಈ ಪುನೀತು ಇರ್ಲಾರದೆ ಇರುವೆ ಬಿಟ್ಕೊಂಡ ಅನ್ನುವ ಹಾಗೆ ಸಾಕ್ಷಿಯಾಗಿದ್ದವನು ಈಗ ಆರೋಪಿ ಆಗ್ತಾ ಇದ್ದಾರೆ, ಜೈಲ್ಗಟ್ಟಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿದಾಗ 5 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ನಮ್ಮ ಬಾಸು 2 ವರ್ಷದಿಂದ ಜೈಲಲ್ಲಿ ಇದ್ದಾನೆ, ನಮಗೆ ಬಹಳ ದುಃಖವಾಗ್ತಾ ಇದೆ, ನೋವಾಗ್ತಾ ಇದೆ. ಆ ಒಂದು ಅಭಿಮಾನದ ಅತಿರೇಕದಿಂದ ನಾವು ಇದನ್ನು ಮಾಡಿದ್ದೇವೆ ಹೊರತು ಇದನ್ನು ಯಾರು ಹೇಳಲಿಲ್ಲ, ಮಾಡಿಸಿಲ್ಲ, ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇನ್ನೊಂದು ಇಲ್ಲ, ಮಗದೊಂದಿಲ್ಲ ಅಂತ ಈಗ ಹೇಳಿದ್ದಾರೆ. ಆದ್ರೂ ವಿಚಾರಣೆ ನಡೀತಾ ಇದೆ. ಅದನ್ನ ಯಾವ್ಯಾವ ಒಂದು ಘಟ್ಟಕ್ಕೆ ಹೋಗ್ತದೋ ಗೊತ್ತಿಲ್ಲ. ಯಾಕೆಂತಂದ್ರೆ ಈಗ 2 ವಾದ ಇದೆ. ಒಂದು, ಜೈಲಿನಲ್ಲಿರುವ ದರ್ಶನ್ಗೂ ದರ್ಶನ್ ಅಭಿಮಾನಿಗಳು ಮಾಡಿದಂತ ಈ ಕೆಲಸಕ್ಕೂ ನೇರವಾದ ಯಾವುದೇ ಸಂಬಂಧ ಇಲ್ಲ, ಹಾಗಾಗಿ ದರ್ಶನ್ಗೆ ಏನು ತೊಂದರೆ ಆಗುದಿಲ್ಲ ಅನ್ನುವಂಥದ್ದು ದರ್ಶನ್ ಪರವಾಗಿರುವಂತ ಮತ್ತು ಅದನ್ನ ಆ ವಾದವನ್ನ ಮಂಡಿಸ್ತಾ ಇರುವಂತವ್ರ ವಾದ. ಆದರೆ ದರ್ಶನ್ ಅಭಿಮಾನಿಗಳು ಅಂತಂದ್ರೆ ಇವ್ರು ಯಾರೋ 3ನೇ ದರ್ಜೆ ಅಭಿಮಾನಿಗಳಲ್ಲ. ಡಿ ಕಂಪನಿ ಅಂತ ಮಾಡ್ಕೊಂಡು ಅದರ ಫ್ಯಾನ್ ಪೇಜ್ ಅನ್ನ ಅದರ ಫಾಲೋ ಮಾಡ್ತಾ ಇದ್ದಂತ ಅಥವಾ ಫ್ಯಾನ್ ಪೇಜ್ ಅನ್ನ ಅದನ್ನ ಸಂಪೂರ್ಣವಾಗಿ ನಿರ್ವಹಿಸ್ತಾ ಇದ್ದಂತ ಅಡ್ಮಿನ್ ಯಾರು ಅಂದ್ರೆ ಇದು ಪುನೀತ್. ಅದರ ಜೊತೆಗೆ ಪುನೀತ್ನ ಕಾರನ್ನೇ ಶವವನ್ನ ಸಾಗಿಸ್ಲಿಕ್ಕೆ ಬಳಸಲಾಗಿದೆ. ಪುನೀತ್ ಒಬ್ಬ ಸಾಕ್ಷಿದಾರ. ಹಾಗಾಗಿ ಈ ಸಾಕ್ಷಿಯಾಗಿದ್ದಂಥವನು ಈ ಸಾಕ್ಷಿ ನಾಶದ ತಂಡಕ್ಕೆ ಮ್ಯಾನೇಜರ್ ಆದದ್ದು ಅಥವಾ ಮುಖಂಡನಾದದ್ದು ಅಂತೇನಿದೆ, ಅದು ಪರ್ಯಾಯವಾಗಿ ಈಗ ದರ್ಶನ್ ಕೇಸ್ ಮೇಲೆ ಪ್ರಭಾವ ಬೀರುತ್ತದೆ ಅನ್ನೋದು ಹಲವು ತಜ್ಞ ವಕೀಲರ ಅಭಿಪ್ರಾಯ. ಜಾಮೀನಿಗೆ ಹೋದಾಗ ಅಲ್ಲಿ ಬಹಳ ಮುಖ್ಯವಾಗಿ, ಅದರಲ್ಲೂ ಇದು ಹೈ ಪ್ರೊಫೈಲ್ ಕೇಸ್ ಆದ್ರಿಂದ ಅಲ್ಲಿ ಬರುವಂತದ್ದೇ ಏನು, ಸಾಕ್ಷಿ ನಾಶ ಮಾಡ್ತಾರೆ, ಪ್ರಭಾವ ಬೀರ್ತಾರೆ, ಆಮಿಷ ಒಡ್ತಾರೆ. ಆದ್ರಿಂದ ಇವರನ್ನು ಹೊರಗೆ ಬಿಡುದು ಡೇಂಜರು. ಈಗ ಹಶ್ಮತ್ ಪಾಷಾ ಅನ್ನುವಂತ ಬಹಳ ಬುದ್ಧಿವಂತ, ಬಹಳ ಕೇಸನ್ನು ಗೆದ್ದಂತ ಪ್ರಮುಖ ವಕೀಲರನ್ನ ಈಗ ದರ್ಶನ್ ಬದಲಾಯಿಸಿದ್ದಾರೆ. ಈಗ ಅವರು ಮುಂದೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕೆಂತಂದ್ರೆ ಒಂದು ಸಾಕ್ಷ್ಯನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ, ಸಾಕ್ಷಿಗಳಿಗೆ ಆಮಿಷ, ಇವೆಲ್ಲವೂ ಈಗ ಅಲ್ಲಿ ಬರ್ತಾ ಇತ್ತಲ್ಲ, ಆವಾಗ ಕನಿಷ್ಠ ಪಕ್ಷ ಅತ್ಯಂತ ಪ್ರಮುಖವಾಗಿಲ್ಲ ಹಾಗಾಗುದಿಲ್ಲ. ದರ್ಶನ್ ಅಂತ ಮನುಷ್ಯ ಅಲ್ಲ, ಒಬ್ಬ ಸಾಮಾಜಿಕವಾಗಿ ಬಹಳ ಪ್ರಭಾವಿಯಾಗಿದ್ರು ಕೂಡ ಬಹಳ ಸಾತ್ವಿಕ, ನಂಬಿಗಸ್ತ, ಸಮಾಜದಲ್ಲಿ ಅವರಿಗೆ ಅವರದೇ ಆದಂತ ಜವಾಬ್ದಾರಿ ಇದೆ, ಆದ್ರಿಂದ ಅವರು ಆ ರೀತಿ ವರ್ತನೆ ಮಾಡುವುದಿಲ್ಲ, ಹಾಗೆ ಹೀಗೆ ಅಂತ ಅವರ ವಕೀಲರು ವಾದಿಸ್ತಾ ಇದ್ರು. ಆದ್ರೆ ಈಗ ಏನಾಯ್ತು, ದರ್ಶನ್ ಅಭಿಮಾನಿ ಸಂಘದ ಪ್ರಮುಖ ಸದಸ್ಯರು, ದರ್ಶನ್ ಆರೋಪಿಯಾಗಿರುವಂತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿದಾರ, ಇನ್ನೊಬ್ಬ ಸಾಕ್ಷಿದಾರನನ್ನ ಬೆದರಿಸುವ, ಹೆದರಿಸುವ, ಜೀವ ಬೆದರಿಕೆ ಒಡ್ಡುವ ಮಟ್ಟಕ್ಕೆ ಬಂದಿರೋದ್ರಿಂದ, ಅದು ಈಗ ಸಂಪೂರ್ಣವಾಗಿ ವಿಚಾರಣೆಯಲ್ಲಿ ಸಾಬೀತಾಗುವ ಹಂತಕ್ಕೆ ಬಂದಿರೋದ್ರಿಂದ, ಸ್ವತಃ ಈಗ ಯಾರು ನಾವು ಬೆದರಿಸಿದ್ದೇವೆ ಅನ್ನೋದನ್ನ ದರ್ಶನ್ ಮೇಲಿನ ಅಭಿಮಾನದಿಂದ ನಾವು ಈ ಕೆಲಸ ಮಾಡಿದ್ದೇವೆ ಅನ್ನುವಲ್ಲಿಗೆ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ಅವರಿಗೆ ಇನ್ನು ಜೈಲಿನಲ್ಲೂ ತುಂಬಾ ಕಠಿಣವಾದಂತ ದಿನಗಳು ಎದುರಾಗಬಹುದು. ಜಾಮೀನು ನಿರಂತರವಾಗಿ ನಿರಾಕರಣೆ ಆಗಬಹುದು. ಯಾಕೆಂದ್ರೆ ಸಾಕ್ಷಿನಾಶ ಇತ್ಯಾದಿಗೆ ಇಲ್ಲಿ ಸಾಕ್ಷಿ ಇದೆ ಅಂತ ಈಗ ವಾದಿಸ್ತಾರೆ ಎದುರುಗಡೆಯವರು. ನೋಡಿ, ಅವರ ಅಭಿಮಾನಿಗಳು ದರ್ಶನ್ ಹೊರಗಡೆ ಇರುವಾಗ ಅಲ್ಲ, ಇದು ದರ್ಶನ್ ಒಳಗಡೆ ಇರುವಾಗ ಇಂಥ ಕೆಲಸ ಮಾಡ್ತಾರೆ ಅಂತ ಆದ್ರೆ, ಇನ್ನು ದರ್ಶನ್ರನ್ನೇ ಜಾಮೀನು ಮೇಲೆ ತಾವು ಹೊರಗಡೆ ಬಿಟ್ರೆ ಇನ್ನೇನಾಗಬಹುದು? ಈ ತರ್ಕ ಅಲ್ಲಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಮತ್ತು ಅವರ ಈ ಕೇಸಿನ ಟ್ರಯಲಿನ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಶೀಘ್ರವಾಗಿ ಸಾಕ್ಷಿ ವಿಚಾರಣೆ ಮಾಡಿ ಒಂದು ತೀರ್ಮಾನಕ್ಕೆ 1 ವರ್ಷದೊಳಗೆ ಬನ್ನಿ, ಇಲ್ಲದೆ ಇದ್ರೆ ನಾವು ಜಾಮೀನು ಕೊಡಬೇಕಾಗತ್ತೆ ಅನ್ನುವ ಮಾತನ್ನು ಹೇಳಿದ್ರು. ಆದ್ರೆ ಈಗ ಆಗ್ತಾ ಇರುವಂತ ಈಗಾದಂತ ಈ ಬೆಳವಣಿಗೆ ಸುಪ್ರೀಂ ಕೋರ್ಟಿನ ಕೆಂಗಣ್ಣಿಗೂ ದರ್ಶನ್ ಕೇಸು ಗುರಿಯಾಗಬಹುದು ಮತ್ತು ದರ್ಶನ್ಗೆ ಶಾಶ್ವತವಾಗಿ ಜಾಮೀನು ನಿರಾಕರಣೆ ಆಗಬಹುದಾದಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ತಜ್ಞ ವಕೀಲರು ಹೇಳ್ತಾ ಇದ್ದಾರೆ. ಒಂದು ಅಭಿಮಾನ ಅನ್ನೋದು ಸಾತ್ವಿಕವಾಗಿದ್ರೆ, ಅಭಿಮಾನ ಅನ್ನೋದು ಒಂದು ಆರಾಧ್ಯತೆಯ ಹಂತಕ್ಕೆ ಮಾತ್ರ ಅದು ಸೀಮಿತವಾಗಿದ್ರೆ, ಅದು ಯಾರು ಅಭಿಮಾನವನ್ನ ಯಾರ ಮೇಲೆ ಇಟ್ಕೊಂಡಿದಾರೋ ಆ ನಟನೋ ಇನ್ನೊಬ್ಬನೋ ಮಗದೊಬ್ಬನೋ ಅವನು ಸುರಕ್ಷಿತವಾಗಿರ್ತಾನೆ. ಇಲ್ಲದೆ ಇದ್ರೆ ಇದು ಅಭಿಮಾನಿಗಳೇ ಅಭಿಮಾನದ ಹೆಸರಿನಲ್ಲಿ ಆ ಒಬ್ಬ ವ್ಯಕ್ತಿಯನ್ನ ಅಥವಾ ಸೂಪರ್ ಸ್ಟಾರ್ ಅನ್ನ, ಕಲಾವಿದನನ್ನ ಸಂಪೂರ್ಣವಾಗಿ ನಾಶ ಮಾಡ್ಲಿಕ್ಕೆ ಸಾಕು ಅನ್ನುವ ಮಾತನ್ನು ಹೇಳಬೇಕಾಗುತ್ತೆ. ನೋಡಿ, ರಾಘವ ಅನ್ನುವಂತ ಅಭಿಮಾನಿ ರೇಣುಕಾ ಪ್ರಸಾದರನ್ನ ಕರ್ಕೊ ಬಂದವನು, ಪಟ್ಟಣಗೆರೆಯ ಇಡೀ ಪ್ರಕರಣದಲ್ಲಿ ಭಾಗಿಯಾಗಿ ಅವನನ್ನ ಜೀವತ್ತುಗೋಲೆ ಹೊಡೆದು ಕುಂದಾಕಿದವರು ಯಾರು ಅಂತಂದ್ರೆ ಇದೇ ದರ್ಶನ್ ಅಭಿಮಾನಿಗಳ ಗ್ಯಾಂಗು. ಇವತ್ತು ದರ್ಶನ್ ಅವರಿಗೆ ಮತ್ತೆ ಎಲ್ಲೋ ಒಂದು ಕಡೆ ಜಾಮೀನು ಸಿಗಬಹುದು, ಎಲ್ಲೋ ಒಂದು ಕಡೆ ಶೀಘ್ರ ಟ್ರಯಲ್ ಮುಗಿಬಹುದು, ಅದು ಒಂದು ನಿರ್ಣಾಯಕ ಹಂತಕ್ಕೆ ಬರಬಹುದು, ದರ್ಶನ್ ಹೊರಗೆ ಬರಬಹುದು
ಅನ್ನುವ ನಿರೀಕ್ಷೆಯಲ್ಲಿದ್ದಂತ ಈ ಹೊತ್ತಲ್ಲಿ ದರ್ಶನ್ಗೆ ಮತ್ತೆ ಉರುಳು ಹಾಕಿದವರು, ಅವರ ಕೊರಳನ್ನ ಸಾಮಾಜಿಕವಾಗಿ ನ್ಯಾಯಾಂಗದ ನೆಲೆಯಲ್ಲಿ ಕಟ್ಟಿ ಹಾಕಿದವರು, ಅವರನ್ನ ಇನ್ನಿಷ್ಟು ಹಿಂಸೆಗೆ ಗುರಿ ಮಾಡುವಂತೆ ಮಾಡಿದವರು ಯಾರು ಅಂತಂದ್ರೆ ಅವರದೇ ಅಭಿಮಾನಿಗಳು. ಅದರ ಅರ್ಥ ಸಮಸ್ತ ಅಭಿಮಾನಿಗಳಲ್ಲ, ಮೇಲಿನ ಮೇಲೆ ಹೇಳ್ತಾ ಇದ್ದಾನೆ, ಈ ಕೆಲವು ದುಷ್ಟ ಅಭಿಮಾನಿಗಳು ಅಂತಲೇ ಕರೆಬೇಕಾಗುತ್ತೆ. ಯಾರು ತನ್ನ ಆರಾಧ್ಯ ಪುರುಷನನ್ನ, ಅವರ ಭವಿಷ್ಯವನ್ನ, ಅವರೀಗ ಸಂದಿಗ್ಧದಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಂತ ಸಂದರ್ಭದಲ್ಲಿ ಅವರಿಗೆ ನಾವು ಮಾಡುವ ಈ ದುಷ್ಟ ಕೆಲಸಗಳು, ಕೆಟ್ಟ ಕೆಲಸಗಳು, ಅನಾಹುತಕಾರಿ ಕೆಲಸಗಳು, ಈ ಅವಸರ, ಈ ಅಭಿಮಾನದ ದುರಾಭಿಮಾನದ ಈ ಧಾವಂತ ಅವರಿಗೆ ಅಲ್ಲಿ ತೊಂದರೆ ಆಗಬಹುದು, ಅವರಿಗೆ ಕೋರ್ಟ್ ಅಲ್ಲಿ ತೊಂದರೆ ಆಗಬಹುದು, ಅವರ ಪ್ರತಿ ಕ್ಷಣವನ್ನು ಇನ್ನಷ್ಟು ದುರ್ಬಲಗೊಳಿಸಬಹುದು. ಈ ಯೋಚನೆ ಇಲ್ಲದೇನೆ ಯಾವ್ಯಾವುದೋ ಕೆಲಸವನ್ನ ಮಾಡಿ ಈ ರೀತಿ ಸಾಕ್ಷಿಗಳನ್ನೆಲ್ಲ ಹೆದರಿಸುವ ಬೆದರಿಸುವ ಕೆಲಸವನ್ನೆಲ್ಲ ಮಾಡಿ ದರ್ಶನ್ ನನ್ನ ಮತ್ತಿಷ್ಟು ಹಿಂಸೆ ಮಾಡ್ತಾರೆಯೇ ಹೊರತು, ದರ್ಶನ್ ನನ್ನ ಮತ್ತಿಷ್ಟು ಮಾನಸಿಕವಾಗಿ ದುರ್ಬಲಗೊಳಿಸ್ತಾರೆಯೇ ಹೊರತು, ದರ್ಶನ್ ನನ್ನ ಮತ್ತೆ ಜೈಲಿನ ಕಂಬಿಯೊಳಗಡೆ ಶಾಶ್ವತವಾಗಿ ಇರಿಸುವಂತ ಕೆಲಸವನ್ನ ಮಾಡ್ತಾರೆ ಹೊರತು ಅವರಿಗೆ ಒಳ್ಳೇದು ಮಾಡುವ ಯಾವ ಕೆಲಸವೂ ಇದಲ್ಲ. ಈಗ ಆಗೋಗಿದೆ, ತೆಪ್ಪಗೆ ಕೂತ್ಕೊಂಡು ಕಾನೂನಾತ್ಮಕವಾಗಿ ನಡ್ಕೊಳ್ಬೇಕಾಗಿತ್ತೋ ಅಥವಾ ಈ ಪುನೀತು, ಈ ವೇಣು, ಇಂಥವ ಈ ಸುಹಾಸು ಇವರೆಲ್ಲ ಹೋಗಿ ಈಗ ಸಂದೀಪನಂತವನನ್ನ ಹೆದರಿಸುವ ಬೆದರಿಸುವ ಕೆಲಸ ಮಾಡಬೇಕಾಗಿತ್ತೋ ಹೇಳಿ? ಇದೇ ಸಾಕ್ಷ್ಯಗಳನ್ನ 50,000 ಲಕ್ಷ ಎಲ್ಲ ಕೊಟ್ಟು ಅವರನ್ನ ಕೊಂಡುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರಿಂದಲೇ MLA ಕುಲಕರ್ಣಿ ಅಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದದ್ದು ನಮ್ಮ ಕಣ್ಣೆದುರಿದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನ ಹಾಸ್ಟೈಲ್ ಮಾಡ್ಲಿಕ್ಕೆ ಹೋದಂತ ಹಣ, ಸ್ಥಾನ, ರಾಜಕೀಯ ಪಕ್ಷ ಎಲ್ಲ ಬಲವು ನನಗಿದೆ, ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೊರಟಾಗ ಎಂತ ಅನಾಹುತಕಾರಿಯಾಗಿ ಕೊಲೆ ಕೇಸಲ್ಲಿ ಅಪರಾಧಿಯಾಗಿ ಜೈಲಿಗೆ ಹೋದ್ರು ಅನ್ನೋದನ್ನ ನಾವು ನೋಡಿದ್ದೇವೆ. ಅದೇ ದಾರಿಯಲ್ಲಿ ಅವರ ಅಭಿಮಾನಿಗಳು ಈಗ ಹೋಗಿ ದರ್ಶನ್ಗೆ ಇವತ್ತು ಮತ್ತೆ ಅವಮಾನ ಮಾಡಿದ್ದಾರೆ, ಮತ್ತೆ ಅವರನ್ನು ಹಿಂಸೆಗೆ ಒಳಪಡಿಸಿದ್ದಾರೆ. ಇವತ್ತಲ್ಲ ನಾಳೆ ಅವರು ಜಾಮೀನಿನಲ್ಲಿ ಹೊರಗೆ ಬರ್ತಾರೆ ಅನ್ನುವಂತ ಒಂದು ಕನಸನ್ನು ಕೂಡ ಕ್ಷೀಣಗೊಳಿಸಿದ್ದಾರೆ. ಇದು ಅಭಿಮಾನ ಅಲ್ಲ, ಇದು ದುರಾಭಿಮಾನ, ಇದು ದುಷ್ಟ ಕೆಲಸ. ಇಂಥ ಅಭಿಮಾನಿಗಳು ಯಾರಿಗೂ ಇರಬಾರದು. ಅಭಿಮಾನದ ಒಂದು ಆ ತುರ್ಯಾವಸ್ಥೆ ಅತಿರೇಕಕ್ಕೆ ಹೋದಾಗ ಏನಾಗ್ತದೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದು ಹೋಗುವಂತ ಒಂದು ನಿರ್ಧಾರವನ್ನ 80ರ ದಶಕದಲ್ಲಿ ತೆಗೆದುಕೊಂಡ್ರು. ರಾಜ್ಕುಮಾರ್ ಅಭಿಮಾನಿ ಸಂಘ ಎಲ್ಲೋ ಹಳಿ ತಪ್ತಾ ಇದೆ, ತನ್ನ ಹೆಸರಿಗೆ ಅದು ಕಳಂಕ ತರ್ತಾ ಇದೆ, ತನ್ನ ಕುತ್ತಿಗೆಗೆ ಬರಬಹುದು ಮುಂದೊಂದು ದಿನ ಅಂತ ಅರಿವಾದ ತಕ್ಷಣ ಅಭಿಮಾನಿ ಸಂಘಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತ ಘೋಷಿಸಿದ್ರು. ದರ್ಶನ್ ಈ ಕೆಲಸವನ್ನ ಮಾಡಬೇಕಾಗಿತ್ತು. ಸದಭಿರುಚಿಯ, ಸಹೃದಯಿ, ಸಮಾಜಮುಖಿ, ಸಾತ್ವಿಕವಾಗಿ ವರ್ತಿಸುವ ಅಭಿಮಾನದ ಒಂದು ಹಂತ ಮೀರಿದಾಗ ಅಭಿಮಾನಿಗಳು ಅನ್ನುವರು ತನ್ನ ಹೆಸರಿನಲ್ಲಿ ಮಾಡಬಾರದನ್ನ ಮಾಡ್ತಾ ಇರುವಂತ ಒಂದು ಗ್ಯಾಂಗೋ ಗುಂಪೋ ಇಲ್ಲಿ ಇದೆ ಅಂತ ಗೊತ್ತಾದಾಗ ಕನಿಷ್ಠ ಮಟ್ಟ ಆ ಗುಂಪನ್ನಾದ್ರೂ ಕತ್ತರಿಸಿ ಬಿಸಾಡಬೇಕಾಗಿತ್ತು. ಒಳ್ಳೆಯ ಅಭಿಮಾನಿಗಳನ್ನ ಉಳಿಸ್ಕೋಬೇಕಾಗಿತ್ತು. ಇಲ್ಲ ಅಭಿಮಾನಿಗಳಿಗೆ ಬಹಳ ಕಟುವಾಗಿ ಬುದ್ಧಿ ಹೇಳಬೇಕಾಗಿತ್ತು. ಇದು ಯಾವುದನ್ನೂ ಮಾಡದೇನೆ ಅವರ ಕೈಗೆ ಆಯುಧ ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ನೀವು ಏನೇ ಮಾಡಿ ನಾನಿದ್ದೇನೆ ಅನ್ನುವಂತ ಒಂದು ಅವ್ಯಕ್ತವೋ ಅಥವಾ ವ್ಯಕ್ತವೋ ನೇರವೋ ಸಂಜ್ಞೆಯೋ ಗೊತ್ತಿಲ್ಲ, ಅಂತೂ ಟೇಕನ್ ಫಾರ್ ಗ್ರಾಂಟೆಡ್ ಅಂತೂ ದರ್ಶನ್ ಅಭಿಮಾನಿಗಳು ಬಹಳಷ್ಟು ಜನ ಮಾಡಿದ್ದಾರೆ. ಅದರ ಪರಿಣಾಮವೇ ಇವತ್ತು ದರ್ಶನ್ ಜೈಲಲ್ಲಿರುವ ಹಾಗಾಗಿದೆ. ಅವ್ರು ಮಾಡಿದ್ದಾರೋ ಇಲ್ವೋ, ಇನ್ವಾಲ್ಡೋ ಹೌದೋ ಅಲ್ವೋ ಅದಿನ್ನು ವಿಚಾರಣೆಯಿಂದ ಗೊತ್ತಾಗಬೇಕು. ಆದರೆ ಇವರು ಮಾಡಿದಂತ ಹಲ್ಕಟ್ಟು ಕೆಲಸಕ್ಕೆ ಅವರ ಉಪಸ್ಥಿತಿ ಅಲ್ಲಿ ದಾಖಲಾಯಿತು. ಹಾಗಾಗಿ ಅಭಿಮಾನಿಗಳು ದುರಾಭಿಮಾನಿಗಳಾದ್ರೆ, ಅಭಿಮಾನಿಗಳು ಅಭಿಮಾನದ ಆಚೆಯ ಕೆಲಸವನ್ನ ಮಾಡಿದ್ರೆ, ಅಭಿಮಾನಿಗಳು ತಾನು ಏನೇನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಏನಾಗತ್ತೆ ಅನ್ನೋದಕ್ಕೆ ದರ್ಶನ್ನೂ ಒಂದು ಉದಾಹರಣೆ, ದರ್ಶನ್ ಕೇಸು ಒಂದು ಉದಾಹರಣೆ. ಈಗ ಇವರು ಮಾಡಿದಂತ ಈ 3 ಜನ ಏನು ವೇಣು, ಸುಹಾಸ್, ಪುನೀತ್ ಈ ಸಾಕ್ಷ್ಯವನ್ನ ಬೆದರಿಸುವ, ಸಾಕ್ಷ್ಯವನ್ನ ಕೊಂಡುಕೊಳ್ಳುವ, ಸಾಕ್ಷ್ಯವನ್ನೇ ಮುಗಿಸುವ ಕೆಲಸಕ್ಕೆ ಕೈ ಹಾಕಿದ್ರಲ್ಲ, ಇದು ದರ್ಶನ್ ಅವರಿಗೆ ಬಹಳ ದುಬಾರಿಯಾಗುವ ಎಲ್ಲಾ ಸಾಧ್ಯತೆಗಳು ಇದೆ. ಇದಕ್ಕಿಂತ ದರ್ಶನ್ಗೆ ಇನ್ನೊಂದು ದುರಂತ ಇರ್ಲಿಕ್ಕೆ ಸಾಧ್ಯ. ದರ್ಶನ್ನ ಟೈಮ್ ಎಷ್ಟು ಕೆಟ್ಟಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇರುವಂತ ಒಂದು ಕಾಲ ಇತ್ತು. ಈಗ ಮುಟ್ಟಿದ್ದೆಲ್ಲ ಕಬ್ಬಿಣ ಆಗ್ತಾ ಇದೆ, ಮುಟ್ಟಿದ್ದೆಲ್ಲ ಹೊಲಸಾಗ್ತಾ ಇದೆ. ಅವರ ವಿಧಿ ಎಷ್ಟರ ಮಟ್ಟಿಗೆ ಅವರಿಗೆ ಮುನಿದಿದೆ ಅಂತಂದ್ರೆ ಅವರ ಅಭಿಮಾನಿಗಳೇ ಅವರಿಗೆ ಅತಳ ವಿತಳ ಪಾತಾಳವನ್ನೋ ಇನ್ನೊನ್ನೋ ತೆಗೆದು ಅವರನ್ನೇ ಮುಚ್ಚುವ ಕೆಲಸವನ್ನ ಅವರ ಅಭಿಮಾನಿಗಳ ಹೆಸರಿನಲ್ಲಿ ಕೆಲವು ಪುಂಡು ಪೋಖರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಈ ಘಟನೆಯಿಂದ ಸಾಕ್ಷೀಕರಿಸ್ತಾ ಇದೆ. ಅದರಿಂದ ಏನಾಗಿದೆ, ನಿಜವಾಗಿಯೂ ಹೃದಯದಿಂದ, ನಿಜವಾಗಿಯೂ ಮನಸ್ಸಿನಿಂದ, ಭಾವನಾತ್ಮಕವಾಗಿ ದರ್ಶನ್ನನ್ನ ಆರಾಧಿಸುವ, ಪ್ರೀತಿಸುವ ಈ ಸಾತ್ವಿಕ ಅಭಿಮಾನಿಗಳಿಗೆ ಈ ದುರಾಭಿಮಾನಿಗಳ ಈ ಕೆಲಸದಿಂದ ಅವರ ಹೆಸರಿಗೂ ಹೊಲಸು ಅಂಟ್ತಾ ಇದೆ.
ದರ್ಶನ್ ಅಭಿಮಾನಿಗಳು ಅಂದ್ರೆ ಪುಂಡು ಪೋಖ್ರಿಗಳು ಅನ್ನುವಂತ ಮಾಧ್ಯಮದ ಸಾರ್ವಜನಿಕರ ಈ ಸಾರಾಸಗಟಾಗಿ ಉದ್ಗರಿಸುವ ಮಾತುಗಳು ಅವರ ಇಡೀ ಅಭಿಮಾನಿ ಸ್ತೋಮಕ್ಕೆ ಇವತ್ತು ಕಳಂಕ ತಟ್ಟಿದೆ. ಅದರ ಜೊತೆಗೆ ದರ್ಶನ್ಗೆ ಮುಂದಿನ ದಿನಗಳು ತುಂಬಾ ಕರಾಳವಾಗಿದೆ. ನಮಸ್ತೆ.